ಕಾಸರಗೋಡಿನ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆಯಲಿರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಂಗಳೂರು ವಲಯದಿಂದ ಹಸಿರು ಹೊರಕಾಣಿಕೆ ಸಮರ್ಪಣೆ ಗುರುವಾರ ನಡೆಯಿತು. ನಗರದ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ದೇವಳದ ಶಿಲೆ ಮುಕ್ತೇಸರರಾದ ಶರವು ರಾಘವೇಂದ್ರ ಶಾಸ್ತ್ರಿ ಚಾಲನೆ ನೀಡಿದರು. ಸೇರಿಕೊಂಡು ಆ ಮದ್ದೂರು ಮಹಾಗಣಪತಿ ದೇವರಿಗೆ ಆ ವಿಘ್ನಾಶನಿಗೆ ಮಂಗಳೂರಿನಿಂದ ದೊಡ್ಡ ರೀತಿಯಲ್ಲಿ ಹೊರೆಕಾಣಿಕೆ ಹೋಗ್ತಾ ಉಂಟು. ಹೊರೆಕಾಣಿಕೆ ಹೇಳಿದರೆ ಖಾಲಿ ಹಸುರುವಾಣಿ ಅಲ್ಲ, ನಾವು ನಿರಂತರ ಅನುಚಾನ ಕಾಲ ದೇವರಿಗೆ ನಮ್ಮಿಂದ ನಿರಂತರ ಸೇವೆ ಆಗಬೇಕು ಅಂತ ಹೇಳಿ ವಿವಿಧ ಪಾತ್ರಗಳು, ಲೋಟಗಳು, ಬಟ್ಟಲುಗಳು ಅಂತೇಳಿ ಅಲ್ಲಿ ವರ್ಷ ಇಡೀ ಯೂಸ್ ಆಗುವಂಥ ಹಾಳಾಗದಂಥ ವಸ್ತುಗಳನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭ ಮಾಜಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಮಾತನಾಡಿ, ಭಕ್ತರೆಲ್ಲರೂ ಸೇರಿ ಸಮರ್ಪಣೆ ಹೆಚ್ಚಿನ ಪ್ರಮಾಣದಲ್ಲಿ ವಿವಿಧ ರೀತಿಯ ಹೊರ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಹಸಿರುವಾಣಿ ಹೊರ ಕಾಣಿಕೆಗಳು ಮಾತ್ರವಲ್ಲದೆ ದೇವರ ನಿರಂತರ ಸೇವೆಗೆ ಪರಿಕರಗಳನ್ನು ಒದಗಿಸಲಾಗಿದೆ. ಶಾಶ್ವತವಾಗಿ ಹಲವು ವರ್ಷಗಳ ಕಾಲ ಉಳಿಯುವಂತಾದ ವಸ್ತುಗಳನ್ನು ನೀಡುವುದರಿಂದ ದೇವರ ಆಶೀರ್ವಾದವು ನಿರಂತರವಾಗಿ ನಮ್ಮ ಮೇಲೆ ಇರಲಿದೆ ಎಂದರು. ಪ್ರಖ್ಯಾತಿಯಾದಂತಹ ಮದ್ದೂರು ಮದನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭಕ್ಕೆ ಇವತ್ತು ವಿಶೇಷವಾಗಿ ಮಂಗಳೂರು ನಗರದಿಂದ ಇವತ್ತು ಹಸಿರುವಾಣಿಯನ್ನು ಹೊರೆಕಾಣಿಕೆ ಮುಖಾಂತರ ಇವತ್ತು ಸಾಗಿಸಲಿಕ್ಕೆ ಈಗಾಗಲೇ ಸರ್ವಸನ್ನದ್ಧರಾಗಿ ಇವತ್ತು ಈ ಮಂಗಳೂರಿನ ಜನತೆ ಒಟ್ಟಾಗಿ ಇವತ್ತಿನ ದಿನ ಬಹುಶಃ ವಿಶೇಷವಾದಂಥ ಹೊರೆಕಾಣಿಕೆ ಅಂತ ಹೇಳಬೇಕು. ಇವತ್ತು 6,000 ಬಟ್ಟಲುಗಳನ್ನು ಅಲ್ಲಿ ಊಟಕ್ಕೆ ಬೇಕಾದಂಥ ಇವತ್ತು ಎಲೆ ಅಥವಾ ಬಾಳೆ ಎಲೆದ ಕೊರತೆ ಇರುವಂಥ ಈ ಕಾಲದಲ್ಲಿ 6,000 ಬಟ್ಟಲುಗಳನ್ನು ದೇವಸ್ಥಾನಕ್ಕೆ ಕೊಡುವಂಥದ್ದು ಹಾಗೂ ಸಾಧಾರಣ ಬೇರೆ ಬೇರೆ ಸ್ಟೀಲ್ ಪಾತ್ರೆಗಳೊಂದಿಗೆ ಇಲ್ಲಿಯ ಜನತೆ ಎಲ್ಲ ಒಟ್ಟಾಗಿ ಅಕ್ಕಿ ಮತ್ತು ಇತ್ಯಾದಿಗಳನ್ನು ಸಾಮಗ್ರಿಗಳನ್ನು ಇವತ್ತು ಹೊರೆಕಾಣಿಕೆ ಮುಖಾಂತರ ನಾವು ಸಾಗಿಸಲಿಕ್ಕೆ ಸನ್ನದ್ಧರಾಗಿದೆ. ವಿಶೇಷ ಹೊರೆಕಾಣಿಕೆಯ ಮುಖಾಂತರ ನಾವು ಹೋಗುವಂಥ ಈ ಸಂದರ್ಭದಲ್ಲಿ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೇನೆ. ಅಲ್ಲದೆ ವಿಶೇಷವಾಗಿ ಕೊಡುವಂಥ ಎಲ್ಲ ಹೊರೆಕಾಣಿಕೆ ಇವತ್ತು ಮದನಂತೇಶ್ವರ ದೇವಸ್ಥಾನಕ್ಕೆ ಆ ದೇವರಿಗೆ ಯಾವುದೇ ಕೊರತೆ ಇಲ್ಲದಿದ್ದರೂ ಕೂಡ ಮಂಗಳೂರಿನ ಜನತೆ ಇವತ್ತು ನಾವು ಒಟ್ಟಾಗಿ ಕೊಡುವಂಥ ಈ ಹರಿಕೆಯನ್ನು ದೇವರು ಸ್ವೀಕರಿಸಿ ನಮಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹೇಳುವಂಥದ್ದನ್ನು ದೇವರಲ್ಲಿ ಪ್ರಾರ್ಥಿಸ್ತಾ ಇವನ ಕಾಣಿಗೆ ಸಾಗಿಸಲಿಕ್ಕೆ ಪ್ರಾರಂಭಿಸ್ತಿದ್ದೇವೆ. ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟಿ, ಮಂಗಳೂರು ವಲಯದ ಸಂಚಾಲಕ ಮೋನಪ್ಪ ಭಂಡಾರಿ, ಸಹ ಸಂಚಾಲಕ ಗಣೇಶ್ ಶೆಟ್ಟಿ, ಪ್ರದೀಪ್ ಕುಮಾರ್ ಕಲ್ಕೂರ, ಶರವ್ ಗಣೇಶ್ ಭಟ್, ಚಂದ್ರಶೇಖರ್ ಎಂ, ಸುದರ್ಶನ್ ಮೂಡಬಿದ್ರೆ, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಶೈಲೇಶ್ ಶೆಟ್ಟಿ, ಶಕೀಲಾ ಕಾವಾ, ವೀಣಾ ಮಂಗಳ, ಗಣೇಶ್ ಕುಲಾಲ್, ಪ್ರಮುಖರಾದ ಗುರುಚರಣ್, ಭಾಸ್ಕರ್ ಚಂದ್ರ ಶೆಟ್ಟಿ, ರಮೇಶ್ ಕಂಡೆಟ್ಟು, ವಸಂತ ಪೂಜಾರಿ, ಸುಧಾಕರ್ ರಾವ್ ಪೇಜಾವರ, ಪ್ರಭಾಕರ್ ರಾವ್ ಪೇಜಾವರ, ಗಣೇಶ್ ಭಟ್ ಮೊದಲಾದವರು ಇದ್ದರು. ಹೊರಕಾಣಿಕೆ ಸಮಿತಿ ಅಧ್ಯಕ್ಷ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಮಾತನಾಡಿ, ಮಧೂರು ಕ್ಷೇತ್ರದಲ್ಲಿ ಏಪ್ರಿಲ್ 7ರವರೆಗೆ ಬ್ರಹ್ಮ ಕಲಶ ಮತ್ತು ಮೂಡಪ್ಪ ಸೇವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮಂಗಳೂರು ಎಲ್ಲ ದೇವಸ್ಥಾನ, ಭಜನಾ ಸಂಸ್ಥೆ, ಸಂಘ ಸಂಸ್ಥೆ ಭಕ್ತರಿಂದ ಹೊರಕಾಣಿಕೆ ಸಮರ್ಪಣೆಯಾಗಿದ್ದು ಅವುಗಳನ್ನು ವ್ಯವಸ್ಥಿತವಾಗಿ ಕ್ಷೇತ್ರಕ್ಕೆ ತಲುಪಿಸಲಾಗುವುದು. ಮಂಗಳೂರು ಆಸುಪಾಸಿನ ಜನರು ಮಧೂರಿಗೆ ಭೇಟಿ ನೀಡಿ ಬ್ರಹ್ಮ ಕಲಶೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಬೇಕು ಎಂದರು. ಇತಿಹಾಸ ಪ್ರಸಿದ್ಧ ತುಳುನಾಡಿನ ಕಾರ್ಣಿಕ ಕ್ಷೇತ್ರವಾಗಿರತಕ್ಕಂತಹ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಇವತ್ತಿನಿಂದ 27 ಮಾರ್ಚ್ನಿಂದ ಏಪ್ರಿಲ್ 7ರ ತನಕ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವಾ ಮಹೋತ್ಸವವು ನಡೆಯಲಿಕ್ಕಿದೆ. ಈ ನಿಟ್ಟಿನಲ್ಲಿ ಮಧೂರು ಅಂತ ಹೇಳಿದರೆ ತುಳುನಾಡಿನ ಹೆಬ್ಬಾಗಿಲು. ಹಾಗಾಗಿ ನಾವು ಶಬರಿಮಲೆಗೆ ಹೋಗಬೇಕಾದಂಥ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಮಧೂರು ಆ ಮದನಂತೇಶ್ವರ ಸಿದ್ಧಿವಿನಾಯಕನ ದರ್ಶನವನ್ನು ಪಡೆದು ನಾವು ಹೋಗುವಂಥದ್ದು. ಹಾಗಾಗಿ ಅಲ್ಲಿ ನಡೆಯತಕ್ಕಂತಹ ಪ್ರತಿಯೊಂದು ಪೂಜೆಯು ಕೂಡ ನಮಗೆ ಬಹಳ ಶ್ರೇಷ್ಠ. ಇವತ್ತು ಬಹಳ ಸಂತೋಷ ಆಗ್ತದೆ. ಇವತ್ತು ಮಂಗಳೂರಿಂದ ಸುಮಾರು 5,500 ಊಟದ ಬಟ್ಟಲನ್ನು ಇವತ್ತು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಹಾಗೆಯೇ ಸಹಕಾರ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಸುಮಾರು 2.5 ಲಕ್ಷ ರೂಪಾಯಿಯ
ಆ ಒಂದು ಅಡಿಗೆಗೆ ಬೇಕಾದಂಥ ಬಡಿಸಲಿಕ್ಕೆ ಬೇಕಾದಂತಹ ಎಲ್ಲ ಪರಿಕರವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ದೇವಸ್ಥಾನದ ಈ ಒಂದು ನಮ್ಮ ಮಂಗಳೂರಿನ ಎಲ್ಲ ದೇವಸ್ಥಾನದಿಂದ ಇವತ್ತು ಹೊರೆಕಾಣಿಕೆ ಬಂದಿದೆ. ಭಕ್ತಾದಿಗಳೆಲ್ಲರೂ ಕೂಡ 27 ಇವತ್ತಿನಿಂದ ನಾಳ್ದು 7ರ ತನಕ ನಡೆಯತಕ್ಕಂತಹ ಆ ಒಂದು ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ನಮ್ಮೆಲ್ಲರ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಜೀವಿತಾವಧಿಯಲ್ಲಿ ಆ ಒಂದು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ನಾವೆಲ್ಲ ಮಂಗಳೂರಿನ ಮಹಾಜನತೆಯಲ್ಲಿ ಇವತ್ತು ವಿನಂತಿಯನ್ನು ಮಾಡ್ತೇವೆ. ನೀವೆಲ್ಲರೂ ಕೂಡ ಆ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡುವುದರ ಮುಖಾಂತರ ನಿಮ್ಮ ಜೀವನವನ್ನು ಪಾವನ ಮಾಡಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ